ಗಂಟೆಯ ನಾದ ಕನ್ನಡ ಕನ್ನಡ ಎನ್ನುತ್ತಿದೆ. ಗುಡಿಯಲ್ಲಿ ಈ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಶಿವನಿಗೆ ಅಂದ್ರೆ ಶೈವ ಪರಂಪರೆಗೆ ಒಂದ್ ರೀತಿಯಾದಂಥ ಹಿಂಬನ್ನ ಕೊಟ್ರೆ, ಇನ್ನೊಂದು ಕಡೆ ನೋಡಿ, ಉದಾಹರಣೆಗೆ ಇದೇ ದೇವಸ್ಥಾನ ಒಳಗಡೆ ಶೈವ ಪರಂಪರೆಯಲ್ಲಿ ಶಿವನಿಗೆ ಪೂಜೆಗಳನ್ನ ಮಾಡ್ತಾರೆ. ಹೊರಗಡೆ ಬಂದಾಗ ಈ ದೇವಸ್ಥಾನದಲ್ಲಿ ವಿಷ್ಣುವಿನ ಅವತಾರಗಳನ್ನ ನೋಡ್ತೀವಿ. ಎಲ್ಲ ದಶಾವತಾರಗಳನ್ನು ಕೂಡ ಇಲ್ಲಿ ಪ್ರತಿಯೊಂದು ಕೆತ್ತನೆಯಲ್ಲೂ ಕೂರ್ಮ ಆಗಿರ್ಬೋದು, ಮತ್ಸ್ಯ ಆಗಿರ್ಬೋದು, ವರಹ ಆಗಿರ್ಬೋದು, ನೋಡಿ ಬೇರೆ 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 ಅವತಾರಗಳನ್ನ ಇಲ್ಲಿ ಕೆತ್ತನೆಯಲ್ಲಿ ಯಾರು ಆ ಶಿಲ್ಪಿ ಇದನ್ನಲ್ಲ ತನ್ನ ನೈಪುಣ್ಯತೆಯನ್ನ ತೋರಿಸಿದಲ್ಲ. ಅಂದ್ರೆ ಆ ಕಾಲಘಟ್ಟದಲ್ಲಿ ನಾನಿಷ್ಟೇ ನನಗೆ ಹೇಳೋದು ಸ್ನೇಹಿತರೆ, ಇವತ್ತು ಬಿಡಿ ದೊಡ್ಡ ದೊಡ್ಡ ಮೆಷಿನರಿಗಳಿದೆ, ಟೂಲ್ಸ್ಗಳಿದೆ, ಕಟಿಂಗ್ ಮಾಡೋ ಮಿಷನ್ಸ್ಗಳಿದೆ. 12ನೇ ಶತಮಾನ, 11ನೇ ಶತಮಾನ, 13ನೇ ಶತಮಾನದಲ್ಲಿ ಏನಿತ್ತು? ಆದ್ರೂ ಈ ಗತ ವೈಭವವನ್ನ ನಮ್ಮೆಲ್ಲರಿಗೂ ನೀಡುವಂತಹ ಆ ಕಾಲಘಟ್ಟದಲ್ಲೇ ಶಿಲ್ಪಿಗಳು ಮಾಡಿದಲ್ಲ, ಅವರಿಗೊಂದು ಹ್ಯಾಂಡ್ಸ್ ಆಫ್ ಹೇಳ್ಬೇಕಲ್ವಾ. ಗಂಗವಾಡಿಯ ಪ್ರಾಂತ್ಯದ ಒಂದು ಊರಾಗಿದ್ದು ಹೊಯ್ಸಳರ ಕಾಲದಲ್ಲಿ ಪ್ರಾಮುಖ್ಯತೆ ಪಡೆಯಿತು. ಇಲ್ಲಿಯ ಪಂಚಲಿಂಗೇಶ್ವರ ದೇವಾಲಯ ಹೊಯ್ಸಳರ ಪ್ರತಿಷ್ಠೆ. ಈ ದೇವಾಲಯ 5 ಗರ್ಭಗುಡಿಗಳನ್ನು ದಕ್ಷಿಣೋತ್ತರವಾಗಿ ಒಂದೇ ಸಾಲಿನಲ್ಲಿ ಹೊಂದಿದ್ದು ಎಲ್ಲವೂ ಪೂರ್ವಕ್ಕೆ ಮುಖ ಮಾಡಿದೆ. ಹೊಯ್ಸಳ ವಾಸ್ತುಶೈಲಿಯ 5 ಗರ್ಭಗುಡಿಗಳ ಏಕೈಕ ದೇವಾಲಯ ಇದಾಗಿದೆ. ಮೂಲತಃ ಈ ಗುಡಿ ಚತುಷ್ಕೂಟವಾಗಿದ್ದು ಅನತಿ ಕಾಲದಲ್ಲೇ ಮತ್ತೊಂದು ಗುಡಿಯನ್ನು ಕೂಡಿಸಿ ಪಂಚಕೂಟವನ್ನಾಗಿ ಪರಿವರ್ತಿಸಲಾಯಿತು. ಪ್ರತಿಯೊಂದು ಗರ್ಭಗೃಹದ ಮುಂದೆಯೂ ಒಂದೊಂದು ಪ್ರತ್ಯೇಕ ಅಂತರಾಳ ಇದೆ. ಮೂಲ ದೇವಾಲಯದ 4-5ನೆಯ ನವರಂಗಗಳ ಮಧ್ಯೆ ಅಂತರಾಳವಿಲ್ಲ. ಇದರಿಂದಾಗಿ ನವರಂಗದ ಒಟ್ಟು ಉದ್ದ ದಕ್ಷಿಣೋತ್ತರವಾಗಿ 35 ಮೀಟರ್ಗಳು. 2ನೆಯ ಮತ್ತು 3ನೆಯ ಗರ್ಭಗುಡಿಗಳಿಗೆ ಎದುರಾಗಿ ಮಾತ್ರ ದ್ವಾರ, ಮಹಾಮಂಟಪ ಮತ್ತು ಅವುಗಳಿಗೆ ನಂದಿ ಶಿಲ್ಪಗಳಿವೆ. ಹಾಗೆಯೇ ಈ ದೇವಾಲಯದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲಾ ಶಾಸನದ ಮೆರಗಿನ ಮಧ್ಯದಲ್ಲಿ ಕಾಣಸಿಕ್ಕತಕ್ಕಂಥದ್ದು 6 ಚಾಮುಂಡಿಯ ಅವತಾರದ ವಿಗ್ರಹಗಳು ಇಲ್ಲಿ ದೊರೆಯುತ್ತವೆ. ಆದರೆ ಕೆಲವುಗಳು ಇಲ್ಲಿ ಕಣ್ಮರೆಯಾಗಿದೆ. ಉಳಿದಂತೆ ತೋರಿಸುವಂತ ವ್ಯವಸ್ಥೆಯನ್ನ ಮಾಡಿದ್ದೇನೆ ಸ್ನೇಹಿತರೆ. ನವರಂಗದ ದ್ವಾರಪಾಲಕ ಪೀಠದ ಮೇಲೆ ರೋವಾರಿ ಮಲ್ಲಿತಮ್ಮನ ಹೆಸರಿದ್ದು ಈ ದೇವಾಲಯ ಕ್ರಿಸ್ತಶಕ ಸುಮಾರು 1237ರಿಂದ 38ರಲ್ಲಿ ನಿರ್ಮಾಣವಾದಂತಿದೆ. ಅದ್ಭುತ ಅನನ್ಯಗಳ 64 ಬೃಹತ್ ಕಂಬಗಳನ್ನು ಕೂಡ ಒಳಗೊಂಡಿದೆ. ಎಲ್ಲ ಗರ್ಭಗೃಹಗಳ ಮೇಲೂ ಏಕರೀತಿಯ ದ್ರಾವಿಡ ಮಾದರಿಯ 3 ತಲಗಳ ವಿಮಾನಗಳಿವೆ. ಎಲ್ಲ ವಿಮಾನಗಳಿಗೂ ಶುಕನಾಸ ಇದೆ. ಸುಬ್ರಹ್ಮಣ್ಯ ಸ್ವಾಮಿಯ ಚಂದಸ್ಮಿತಕ್ಕೆ ಸಪ್ತ ಮಾತೃಕೆಯರು, ಗಣೇಶ, ಹೀಗೆ ನಾನಾ ಪ್ರಾಕಾರಗಳ ದೇವಮೂರ್ತಿಗಳು ಕಾಣಸಿಗುತ್ತವೆ. ನಾಗಶೇಷನನ್ನು ಪ್ರತಿಷ್ಠಾಪಿಸಲಾಗಿದೆ. ಇದು ಅದ್ಭುತ ಅನನ್ಯಗಳ ವಿಸ್ಮಯ ಲೋಕ. ಗಜಲಕ್ಷ್ಮಿಯರು ಕೂಡ ಕೈ ಬೀಸಿ ಕಲಿಯುತ್ತಿದ್ದಾರೆ. ಪ್ರತಿಯೊಂದು ಪ್ರಾಂಗಣದ ಮುಂಭಾಗದಲ್ಲಿ ಇದು ದೇವಲೋಕವನ್ನೇ ಧರೆಗಿಳಿಸಿದಂತೆ ವಾಸವಾಗುತ್ತದೆ. ನಮ್ಮ ಸಾಂಪ್ರದಾಯಿಕ ಹೊಯ್ಸಳ ಸಾಮ್ರಾಜ್ಯದ 12ನೆಯ ಶತಮಾನದ ಈ ದೇವಾಲಯಗಳ ಒಂದು ಗತವೈಭವ ಇದೆಯಲ್ಲ, ಅದು ಹೇಳುವ ಕಥೆಯಲ್ಲ, ನೋಡುವ ಕತೆ. ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನಿರ್ತಕ್ಕಂಥ ಊರು ಕೊನೆಯಲ್ಲಿ ಹೇಳ್ತೀನಿ. ಈಗ ಇರ್ತಕ್ಕಂಥದ್ದು ಪಂಚಲಿಂಗೇಶ್ವರ ದೇವಾಲಯ. ಅಲ್ಲಿ ಪಂಚಲಿಂಗಗಳು ಇದ್ದಾವೆ, ಹಾಗೆಯೇ ಪಂಚ ಗೋಪುರಗಳು ಇದ್ದಾವೆ. ಇದು 12ನೆಯ ಶತಮಾನದಲ್ಲಿ ಹೊಯ್ಸಳ ಸಾಮ್ರಾಜ್ಯದ ವೀರ ಸೋಮೇಶ್ವರ ಎನ್ನುವಂತಹ ಮಹಾರಾಜರು ಇದ್ದುವಂತಹ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಈ ದೇವಾಲಯದ ಒಂದು ಏನು ಆ ವಿಹಂಗಮ ನೋಟ ಇದೆಯಲ್ಲ, ಎಲ್ಲಿ ನೋಡಿದರೂ ಶಿಲ್ಪಕಲೆಯ ಒಂದು ಸೊಬಗು ಈ ನಾಡಿಗೆ ರಸದೌತಣ. ಶಿಲ್ಪಕಲೆ ಅಥವಾ ಶಿಲ್ಪಶಾಸ್ತ್ರ ಅಂತ ಏನಿದೆಯಲ್ಲ ಕರ್ನಾಟಕದಲ್ಲಿ, ಅದು
ಉತ್ತರ ಕರ್ನಾಟಕದಲ್ಲಿ ಚಾಲುಕ್ಯರಾದ್ರೆ, ದಕ್ಷಿಣ ಕರ್ನಾಟಕದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಇದೆಯಲ್ಲ, ಅತ್ಯಂತ ಅನನ್ಯ ಮತ್ತು ಅದ್ಭುತ ಇವುಗಳ ಸಂಗಮವೇ ಈ ಎರಡು ಡೈನೆಸ್ಟಿಗಳು ಸ್ನೇಹಿತರೆ. ಮತ್ತಷ್ಟು ವಿವರಗಳನ್ನ ಕೊಡ್ತೀನಿ. ಈಗ ನೋಡ್ತಾ ಇರ್ತಕ್ಕಂಥದ್ದು ಈಶಾನ್ಯೇಶ್ವರ ದೇವಾಲಯ ಶಿವಲಿಂಗ. ಇಲ್ಲಿ 5 ಲಿಂಗಗಳು ಇದ್ದಾವೆ. ಏಕ ಪೀಠದಲ್ಲಿ 5 ಲಿಂಗಗಳಿದ್ದಾವೆ ಗರ್ಭಗುಡಿಗಳಲ್ಲಿ. ಸೊ ಇದು ಮೊದಲ ಲಿಂಗ ಈಶಾನ್ಯೇಶ್ವರ ಅಂತ ನನಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಮುಂದೆ 2ನೇ ಲಿಂಗ ತೋರಿಸ್ತಾನೆ. ದೇವಾಲಯ ನಿರ್ಮಾಣವಾಗುವ ಕಾಲದಲ್ಲಾದ ಮೊದಲ ಲಿಂಗ ಇದು. ಹೆಸರು ಈಶಾನ್ಯೇಶ್ವರ. ಈ ಮೊದಲ ಗರ್ಭಗುಡಿಯಲ್ಲಿ ಐಕ್ಯವಾಗಿರುವಂತಹ ಈ ಒಂದು ಲಿಂಗ. ಈಗ ನೀವಿಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ತತ್ಪುರುಷೇಶ್ವರ ಅನ್ನುವಂತಹ ಶಿವಲಿಂಗವನ್ನ ನಾನು ನಿಮಗೆ ದರ್ಶನ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಎಂತಹ ಒಂದು ಸೊಬಗಿನ ಕರ್ನಾಟಕ ಇದು. ಕರುನಾಡು ಬರೀ ಕಲ್ಲಿನ ಕಥೆಯಲ್ಲ, ಇದು ಶಿಲ್ಪ ಕಲೆಯ ಕತೆ, ಹಾಗೆಯೇ ಶಿಲ್ಪ ಶಾಸನದ ಕತೆ. ಭಾರತದ ಇತಿಹಾಸದಲ್ಲಿ ಅಘೋರಿಗಳು ಅಂತ ಬರುತ್ತೆ. ಭಾರತೀಯ ಸನಾತನ ಧರ್ಮದಲ್ಲಿ ಅಘೋರಿಗಳ ಕಥೆ ಇದೆಯಲ್ಲ, ಅದೊಂದು ವಿಸ್ಮಯ. ಅಂತಹ ಆ ವಿಸ್ಮಯ ಜಗತ್ತಿನಲ್ಲಿ ಅಘೋರೇಶ್ವರ ಅನ್ನುವಂಥವರು ಕೂಡ ಇವತ್ತು ಭಾರತದ ಬೇರೆ ಬೇರೆ ಭಾಗಗಳಿಗೆ ಕಾಣ್ತಾರೆ. ಇಲ್ಲಿ 12ನೇ ಶತಮಾನದಲ್ಲಿ ಅಘೋರೇಶ್ವರ ಅನ್ನುವಂಥ ಹೆಸರಿನಿಂದ ಈ ಒಂದು ಶಿವಲಿಂಗ ಆಗಿರ್ತಕ್ಕಂಥದ್ದು. ಶಿಲ್ಪಕಲೆ ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿಯ ವೈವಿಧ್ಯಮಯವಾದಂಥ ಕೆತ್ತನೆಯಿಂದ ಕೂಡಿರ್ತಕ್ಕಂಥ ದೇವಾಲಯಗಳು. ಅವರು ಆಯಾ ಕಾಲಘಟ್ಟಕ್ಕೆ 11ನೇ ಶತಮಾನದಿಂದ ಹಿಡಿದು 13ನೇ ಶತಮಾನದವರೆಗೂ ಬಂದಂತಹ ಏನು ವಿಷ್ಣುವರ್ಧನದ ನಂತರದಲ್ಲಿ ಬಂದಂಥವ್ರು ಎಲ್ಲರೂ ಅವರವರ ಕಾಲಘಟ್ಟಕ್ಕೆ ಹಾಗೆಯೇ ಅವರ ಒಂದು ವಾಸ್ತು ಶಿಲ್ಪವನ್ನ ಬದಲಾವಣೆ ಮಾಡದೆ ಕೇವಲ ಒಂದು ಶಿಲ್ಪದಲ್ಲಿ ಮಾತ್ರ ತಮ್ಮ ಕೆತ್ತನೆ ಮತ್ತು ನೈಪುಣ್ಯತೆಯಲ್ಲಿ ಬದಲಾವಣೆಯನ್ನ ಮಾಡಿ ಇಲ್ಲಿ ಬಹಳಷ್ಟು ವಿಭಿನ್ನವಾಗಿರ್ತಕ್ಕಂಥ ದೇವಮೂರ್ತಿಗಳನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಈ ಒಂದು ಪಂಚಲಿಂಗ ದೇವಾಲಯದಲ್ಲಿ ವಾಮ ದೇವೇಶ್ವರ ಅನ್ನುವಂತಹ 4ನೆಯ ಲಿಂಗ ಇಲ್ಲಿ ಪ್ರತಿಷ್ಠಾಪನೆಯಾಗತ್ತೆ. ಅದೇ 12ನೇ ಶತಮಾನದಲ್ಲಿ. ಸಾಮ್ರಾಜ್ಯ ಇದೆಯಲ್ಲ, ಕೇವಲ ದ್ವಾರ ಸಮುದ್ರದಲ್ಲಿ ಮಾತ್ರ ಆಗಲಿಲ್ಲ. ಅದು ಆ ಒಂದು ಹಳೇಬೀಡು ಬೇಲೂರನ್ನ ಆ ಪ್ರಾಂತ್ಯವನ್ನ ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆ, ಒಂದು ಕಡೆಗೆ ಹಾಸನದ ಪ್ರಾಂತ್ಯ, ಒಂದೊಂದು ಕಡೆಗೆ ತುಮಕೂರಿನ ಪ್ರಾಂತ್ಯ, ಹೀಗೆ ಬಂದ್ರೆ ಮಂಡ್ಯದ ಪ್ರಾಂತ್ಯದವರು ಸಾಕಷ್ಟು ಭಾಗಗಳಲ್ಲಿ ಅವರ ಶಿಲ್ಪಕಲೆಯನ್ನ ನಾವು ನೋಡ್ತೀವಿ. ಈಗ ನಾವು ನೋಡ್ತಾ ಇರತಕ್ಕಂಥದ್ದು 5ನೆಯ ಮಹತ್ತರವಾಗಿರತಕ್ಕಂಥ ಲಿಂಗ ಸತ್ಯೋ ಜಾತೇಶ್ವರ. ವೀಕ್ಷಕರೇ, ಇದು ಆ ಕಾಲಘಟ್ಟದಲ್ಲಿ ಏನೆಲ್ಲ ಕೆಲಸಗಳನ್ನ ಮಾಡಿದ್ದಾರೆ, ಆ ಕಾಲಘಟ್ಟದಲ್ಲಿ ಯಾರೆಲ್ಲ ಬಂದು ಹೋದರು ಅನ್ನುವಂಥ ಪೂರ್ಣ ವಿವರಗಳನ್ನ ಈ ಶಾಸನದಲ್ಲಿ ಲಭ್ಯ ಸ್ನೇಹಿತರೆ. ಇದನ್ನ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಬಹಳ ಸುರಕ್ಷಿತವಾಗಿ ಈ ದೇವಾಲಯದ ಒಳಗಡೆ ಇರಿಸಿರ್ತಕ್ಕಂಥದ್ದು. ಪ್ರಾಯಶಃ ಮುಂದಿನ ಜನಾಂಗಕ್ಕೂ ಕೂಡ ಸೂರ್ಯ ಚಂದ್ರಾದಿಗಳು ಇರುವ ತನಕವೂ ಇದರ ದಾಖಲೆ ದೊರೆಯುವಂತೆ ಮಾಡಿದ್ದಾರೆ. ಇದು ಕರುನಾಡಿನ ಹೊಯ್ಸಳ ಸಾಮ್ರಾಜ್ಯದ ಶಿಲ್ಪಕಲೆಯ ಜಗತ್ತು. 4 ಜಿಲ್ಲೆಗಳಲ್ಲಿ ಪ್ರತಿಯೊಂದು ಹಳ್ಳಿಗಳ, ಅದರಲ್ಲಿಯೂ ಎಲ್ಲಿ ನೀರಿನ ಅವಶೇಷಗಳು ಕೆರೆಗಳಿರ್ತಾವಲ್ಲ ಅದರ ಮಗ್ಗುಲಲ್ಲೇ ಇವರು ದೇವಾಲಯಗಳನ್ನು ಮಾಡಿದ್ದಾರೆ. ಇದು 12ನೇ ಶತಮಾನದ ವೀರ ಸೋಮೇಶ್ವರ ಅನ್ನುವಂತಹ ರಾಜ ಮನೆತನ ಇರುವಂತ ಕಾಲಘಟ್ಟದಲ್ಲಿ ಆದಂತಹ ಈ ಒಂದು ದೇವಾಲಯ ಅದ್ಭುತ ಅನನ್ಯತೆಯ ಮಹಾಶಿಖರ ಈ ಪಂಚಲಿಂಗೇಶ್ವರ ದೇವಾಲಯ. ಏನು ಚೆನ್ನಾಗಿದೆ ಒಳಗಡೆ, ಆ ಪ್ರಾಂಗಣ ಹೇಗಿದೆ, ಈ ಎಲ್ಲವೂ ಎಲ್ಲೋ ಒಂದು ಕಡೆಗೆ ಒಂದು ದೇವಲೋಕದ ಒಂದು ಪರಿಕಲ್ಪನೆಯಲ್ಲೇ ಮಾಡಿದಾರೇನೋ ಅನ್ಸುತ್ತೆ. ಮೋಸ್ಟ್ಲಿ ದೇವಲೋಕ ಕೂಡ ಹೀಗೆ ಇದೆಯೇನೋ ಅನ್ಸುತ್ತೆ. ಅಂತಹ ಒಂದು ವೈಭವಯುತವಾಗಿರ್ತಕ್ಕಂತಹ ಪಂಚಲಿಂಗೇಶ್ವರ ದೇವಾಲಯವನ್ನ ನಿಮಗೆ ಪರಿಚಯ ಮಾಡಿಸಿದೆ. ಇದು ಎಲ್ಲಿದೆ ಗೊತ್ತಾ? ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಕಿಕ್ಕೇರಿಯಿಂದ ಅಣತಿ ದೂರ, ಒಂದು 5 ರಿಂದ 6 ಕಿಲೋಮೀಟರ್ ದೂರದಲ್ಲೇ ಇರತಕ್ಕಂತಹ
ಗೋವಿಂದನಹಳ್ಳಿ ಎನ್ನುವಂತಹ ಗ್ರಾಮದಲ್ಲಿ ಬಹಳ ಅದ್ಭುತವಾಗಿ ಸುತ್ತಲೂ ರಮ್ಯ ಪರಿಸರ ಮಧ್ಯದಲ್ಲಿ ಪ್ರಶಾಂತವಾಗಿ ಈ ದೇವಾಲಯ ತನ್ನ ವೈಭವವನ್ನ ಪ್ರತಿದಿನ ತೆರೆದುಕೊಳ್ಳುತ್ತೆ. ಬಸವಣ್ಣ ಒಳಗಡೆ ಹೊರಗಡೆ ಎಲ್ಲವೂ 2 ಮುಖ್ಯ ದ್ವಾರಗಳನ್ನ ಒಳಗೊಂಡಂತಹ ಈ ಒಂದು ದೇವಾಲಯ ಕಲ್ಲಿನ ಕತೆ ಅಲ್ಲ, ಶಿಲ್ಪಕಲೆಯ ಕತೆ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಬೆಳ್ಳಿಚುಕ್ಕಿ ವೀರೇಂದ್ರ. ನೋಡ್ತಾ ಇರಿ ಬೆಳ್ಳಿಚುಕ್ಕಿ ವಾಯ್ಸ್, ಇದು ನಿಮ್ಮ ಮನೆಯ ಸುದ್ದಿ. ನಮಸ್ಕಾರ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.